ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ವಾಸವಿರುವ ಚೌಡರೆಡ್ಡಿ ಹಾಗೂ ಸುಷ್ಮಾ ಅನಿಲ್ ಕುಮಾರ್ ಅನ್ನೋರ ಮನೆಗಳ ಬೀಗ ಮುರಿದು ಚಿನ್ನಾಭರಣ ಮತ್ತು ನಗದು ಕಳವು ಮಾಡಿರುವ ಘಟನೆ ಶನಿವಾರ ತಡರಾತ್ರಿ ನಡೆದಿದೆ. ಎರಡು ಮನೆಯವರು ಕೆಲಸದ ನಿಮಿತ್ತ ಮನೆಗಳಿಗೆ ಬೀಗ ಹಾಕಿ ಊರುಗಳಿಗೆ ತೆರಳಿದ್ರು. ಭಾನುವಾರ ಬೆಳಗ್ಗೆ ವಾಪಸ್ ಬಂದಾಗ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ. ಚೌಡರೆಡ್ಡಿಯವರ ಪತ್ನಿ ಭಾನುವಾರ ಬೆಳಗ್ಗೆ ಮನೆಗೆ ಬಂದಾಗ ಬಾಗಿಲು ತೆರೆದಿರೋದನ್ನು ಕಂಡು ಗಾಬರಿಯಾಗಿ ಒಳಗೆ ಹೋಗಿ ನೋಡಿದಾಗ ಮನೆಯ ಬೀರುವಿನಲ್ಲಿದ್ದ ವಸ್ತುಗಳು ಚೆಲ್ಲಾಪಿಲ್ಲಿಯಾಗಿದ್ವು. ಪಕ್ಕದಲ್ಲಿರುವ ಸುಷ್ಮಾ ಅನಿಲ್ ಅವರ ಮನೆ ಬಾಗಿಲು ಮುರಿದು ಅಲ್ಲಿಯೂ ಇದೇ ರೀತಿ ಕಳ್ಳತನ ಮಾಡಿದ್ದಾರೆ. ಎರಡು ಮನೆಗಳಲ್ಲಿ ಒಂದೇ ಗುಂಪು ಕಳ್ಳತನ ಮಾಡಿರಬಹುದು ಅನ್ನೋ ಅನುಮಾನ ವ್ಯಕ್ತವಾಗಿದೆ. ನಗರ ಪೊಲೀಸ್ ಠಾಣೆ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದು ಬೆರಳಚ್ಚು ತಜ್ಞರನ್ನ ಕರೆಸಿದ್ದಾರೆ. ಕೆಲಸದ ನಿಮಿತ್ತ ಮನೆಯವರೆಲ್ಲ ಬೀಗ ಹಾಕಿಕೊಂಡು ತಮ್ಮೇಪಲ್ಲಿಗೆ ಹೋಗಿದ್ವು. ಮನೆಯ ಬೀಗ ಮುರಿದು ಒಳನುಗ್ಗಿರುವ ಕಳ್ಳರು ಬೀರುವಿನಲ್ಲಿದ್ದ ಸುಮಾರು 49 ಗ್ರಾಂ ಬಂಗಾರದ ಒಡವೆಗಳು, 300 ಗ್ರಾಂ ಬೆಳ್ಳಿ ಒಡವೆಗಳು ಹಾಗೂ 50,000 ನಗದು ಹಣವನ್ನು ಕದ್ಕೊಂಡು ಹೋಗಿದ್ದಾರೆ ಅಂತ ಮನೆಯ ನಿವಾಸಿ ಚೌಡರೆಡ್ಡಿ ತಿಳಿಸಿದ್ದಾರೆ. ಚೌಡರೆಡ್ಡಿ ಅಂತ ತಮ್ಮೇಪಲ್ಲಿ, ಇಲ್ಲಿ ಅಶ್ವಿನಿ ಲೇಔಟಲ್ಲಿ ಎಕ್ಸಾಕ್ಟ್ ಮೋರ್ ಹಿಂಭಾಗದಲ್ಲಿ ಮನೆ ಇರೋದು. ಅಂದರೆ ಮನೇಲೇನೋ ಫಂಕ್ಷನ್ನು ಸ್ವಲ್ಪ ನಿಂತಿರೋದಕ್ಕೆ ಊರಿಗೆ ಹೋಗಿದ್ರಿ. ನೆನ್ನೆ ನೈಟ್ ಇರಲಿಲ್ಲ. ನೆನ್ನೆ ಬೆಳಗ್ಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿದ್ದೀರಿ ಮಾರ್ಕೆಟ್ಗೆ ಹೋಗೋದು ಕೆಲಸಕ್ಕೆ. ಬಟ್ ನೆನ್ನೆ ನೈಟ್ ನಾವು ಮನೆಗೆ ಬರೋಕ್ಕೆ ಅವಕಾಶ ಸಿಕ್ಕಿಲ್ಲ, ಬರಿಲ್ಲ, ಊರಿಗೆ ಹೋಗಿದ್ರಿ. ಮಾರನೇ ದಿನ ಬೆಳಗ್ಗೆನೂ ಇಲ್ಲಿ ಬರೋಕ್ಕಾಗಿಲ್ಲ, ಹಂಗೆ ಡೈರೆಕ್ಟ್ ಕೆಲಸಕ್ಕೆ ಹೋದ್ರಿ ಮಾರ್ಕೆಟ್ಗೆ. ನಮ್ಮ ಮಿಸ್ಸಸ್ಸು ಇನ್ನು ನಾಳೆ ಫಂಕ್ಷನ್ ಇದೆ ಅಂತೇಳಿ ಏನೋ ತೊಗೊಳೋದಕ್ಕೆ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಓಪನ್ ಕೂಡ ಮಾಡಿಲ್ಲ. ಬೀಗ ಇಟ್ಟೋಷ್ಟೊತ್ತಿಗೆ ಬಾಗಿಲು ಶೇಕ್ ಆಗಿದೆ. ಸರಿ ಏನಂತೇಳಿ ಸ್ವಲ್ಪ ಪುಷ್ ಮಾಡೋಷ್ಟೊತ್ತಿಗೆ ಅದು ಓಪನ್ ಆಗಿದೆ. ಓಪನ್ ಆಗಿದ ತಕ್ಷಣ ಒಳಗಡೆಗೆ ಹೋದರೆ ಎಲ್ಲ ಇದು ಬೀರು ಎಲ್ಲ ಹೊಡ್ತಾಕಿದ್ದಾರೆ. ಬೀರು ಅಂತಂದರೆ ಹೊರಗಡೆ ಬಾಗಿಲು ಕೀ ಸಿಕ್ಕಿದೆ, ಬಟ್ ಒಳಗಡೆದು ಡ್ರಾಯರ್ಗಳು ಕೀ ಸಿಕ್ಕಿಲ್ಲ. ಆವಾಗ ರ್ಯಾಡ್ಗಳಲ್ಲಿ ಬೆಂಡ್ ಮಾಡಿ ತೆಗೆದುಬಿಟ್ಟು ಕಳ್ತನಾಗಿದೆ. ಸರ್ 49 ಗ್ರಾಮು ಗೋಲ್ಡ್ ಹೋಗಿದೆ. ಕ್ಯಾಶ್ ಬಂದುಬಿಟ್ಟು ಒಂದು 4-5 ಸಾವಿರ ರೂಪಾಯಿ ಕ್ಯಾಶ್ ಇತ್ತು. ಬಟ್ ಎಕ್ಸಾಕ್ಟ್ಲಿ ನಾವು 5 ಸಾವಿರ ಅಂತ ಹೇಳಿ 4 ಸಾವಿರ ಅಂತ ಹೇಳಿ 4ರಿಂದ 5 ಸಾವಿರ ರೂಪಾಯಿ ಅಮೌಂಟ್ ಇತ್ತು, ಕ್ಯಾಶ್ ಹೋಗಿದೆ. ಮತ್ತು ಉಂಡಿ ಒಂದಿತ್ತು. ಉಂಡಿಯಲ್ಲಿ ಎಷ್ಟಿತ್ತಂತ ಗೊತ್ತಿಲ್ಲ. ಎಷ್ಟಿತ್ತಮ್ಮ? 40,000. 40K ಉಂಡಿಯಲ್ಲಿ ಅಮೌಂಟ್ ಇತ್ತು. ಅದು ವುಡನ್ದು ಉಂಡಿಯಲ್ಲಿ ಇಷ್ಟೋಗಿದೆ. ಸರ್ ಅನುಮಾನ ಯಾರ ಮೇಲೇನೂ ಇಲ್ಲ ನಮಗೆ. ಆ ಥರ ಈ ಲೊಕೇಶನಲ್ಲಿ ಆ ಥರ ಯಾರೂ ನಮ್ಗೆ ಗೊತ್ತಿಲ್ಲ. ಮತ್ತು ಒಂದು ಬೆಳ್ಳಿ ಕಾಲು ಚೈನ್ಗಳು 2 ಜೊತೆ ಇದ್ವು. ಕುಂಕುಮ ಭರಣಿಗಳಿದ್ವು. ದ್ವೀಪಗಳು, ಇದು ಬೆಳ್ಳಿ ದ್ವೀಪಗಳು, ಕುಂಕುಮ ಭರಣಿಗಳು, ಅದು ಇಷ್ಟಿದ್ವು. ಕೆಲಸದ ನಿಮಿತ್ತ ಮನೆಗೆ ಬೀಗ ಹಾಕ್ಕೊಂಡು ಗೊಲ್ಲಪಲ್ಲಿ ಗ್ರಾಮಕ್ಕೆ ಹೋಗಿದ್ವು. ಪಕ್ಕದ ಮನೆಯಂತೆ ನಮ್ಮ ಮನೆಯಲ್ಲೂ ಕಳ್ಳತನವಾಗಿದ್ದು ಮನೆಯಲ್ಲಿದ್ದ 8 ಗ್ರಾಂ ತೂಕದ ಬಂಗಾರದ ಒಡವೆ, 35 ಗ್ರಾಂ ಬೆಳ್ಳಿ ಒಡವೆ ಸೇರಿದಂತೆ 30,000 ನಗದು ಹಣ ಕಳ್ಳತನವಾಗಿದೆ ಅಂತ ಮತ್ತೊಂದು ಮನೆಯ ನಿವಾಸಿ ಸುಷ್ಮಾ ಅನಿಲ್ ಕುಮಾರ್ ಹೇಳಿದ್ದಾರೆ. ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕಳ್ಳರ ಪತ್ತೆಗಾಗಿ ಕ್ರಮ ಕೈಗೊಂಡಿದ್ದಾರೆ.